ಯೋಚನೆ ಮಾಡೋಕ್ಕಾಗುತ್ತೆ ಸರ್ ಹಿಂದಿನ ಸಭೆ ಬಗ್ಗೆ ಲೋಕಸಭೆ ಚುನಾವಣೆ ಫೈಟ್ ಯಾವ ಥರ ಇದೆ ಸರ್? ನಮ್ಮಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ನಮ್ಮಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ತೀರ್ಮಾನ ಮಾಡೋದು ಕಾಂಗ್ರೆಸ್ ಹೈಕಮಾಂಡು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಅದು ಪೂರಕವಾಗಿ ಕಾರ್ಯದರ್ಶಿಯವರು ಎಲ್ಲ ಕಡೆ ಬಂದು ಅವರ ಅಭಿಪ್ರಾಯಗಳನ್ನು ಕೇಳೋದು ಮತ್ತು ಅಲ್ಲಿ ವಾತಾವರಣವನ್ನು ಅಧ್ಯಯನ ಮಾಡಿ ಅವ್ರಿಗೆ ವರದಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಹೀಗಾಗಿ ಅವರು ತುಮಕೂರಿಗೆ ಇವತ್ತು ಭೇಟಿ ನೀಡ್ತಾ ಇದ್ದಾರೆ. ಈಗಾಗಲೇ ಅವರ ಏನು ಅವರಿಗೆ ಅಲಾಟ್ ಮಾಡಿದಂಥ ಜಿಲ್ಲೆಗಳಿದ್ದಾವೆ, ಜಿಲ್ಲೆಗಳೆಲ್ಲಕ್ಕೂ ಕೂಡ ಅವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇಲ್ಲಿನೂ ಕೂಡ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ವಾಪಸ್ ಬರುತ್ತಾ ಸಾಧ್ಯತೆ ಇದೆ ಅಂತ ನನಗನ್ಸಿದೆ, ಬರ್ತಕ್ಕಂಥ ಸಾಧ್ಯತೆ ಇದೆ. ನಾನು ಹೇಳಿದ್ದಲ್ಲಿ ಹೈಕಮಾಂಡ್ ತೀರ್ಮಾನ ತಗೊಳ್ಳೋದು. ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ 10 ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾನು ತಗೊಳಕ್ಕಾಗ್ತದ? ನನಗೆ ಅಧಿಕಾರ ಇದೆಯಾ? ಇದ್ರೇನು ಮಾಡ್ಬೋದು. ನಾನು ಹೇಳ್ಬಿಡ್ತಾ ಇದ್ದೆ ಹಿಂಗಿದೆಯೋ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಅತಿ ಹೆಚ್ಚು ಏನಾದರೂ ಲೋಕಸಭೆ ಚುನಾವಣೆಯಲ್ಲಿ ಸೀಟ್ ಬಂದರೆ ಸಿದ್ದರಾಮಯ್ಯನವರು ಸಿಎಂ ಆಗಿರ್ತಾರೆ 5 ವರ್ಷ ಅಂತ ಹೇಳಿದ್ದಾರೆ. ಅವ್ರು ಸ್ವಂತ ಅಭಿಪ್ರಾಯ ಹೇಳಿರೋದ್ರಲ್ಲಿ ತಪ್ಪೇನಿದೆ? ಅಲ್ಲ, ನೀವು ಸಿದ್ದರಾಮಯ್ಯನ ಪರವಾಗಿ ಕಂಟಿನ್ಯೂಸ್ ಆಗಿ. ನಾನು ಸಿದ್ದರಾಮಯ್ಯನ ಪರವಾಗಿ ಇರೋದು. 5 ವರ್ಷ ಅವರೇ ಇರಬೇಕು ಅಂತ ಹೇಳಿ. 5 ವರ್ಷ ಅವರೇ ಇರಬೇಕು. ನೋಡಪ್ಪ, ಈಗ ಅವ್ರು ಮುಖ್ಯಮಂತ್ರಿ ಇದ್ದಾರೋ ಇಲ್ವೋ, 5 ವರ್ಷ ಇರಬೇಕು ಅಂತ ಜನರ ಆಶಯನೂ ಇದೆ. ಅದು ಅಂತಿಮ ನಿರ್ಣಯ ಹೈಕಮಾಂಡ್ ಅವರೇ ತಾನೇ ತಗೊಳ್ಳೋದು. ಯೋಚನೆ ಮಾಡೋಕ್ಕಾಗುತ್ತೆ ಸರ್ ಹಿಂದಿನ ಸಭೆ ಬಗ್ಗೆ ಲೋಕಸಭೆ ಚುನಾವಣೆ ಫೈಟ್ ಯಾವ ಥರ ಇದೆ ಸರ್? ನಮ್ಮಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ನಮ್ಮಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ತೀರ್ಮಾನ ಮಾಡೋದು ಕಾಂಗ್ರೆಸ್ ಹೈಕಮಾಂಡು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಅದು ಪೂರಕವಾಗಿ ಕಾರ್ಯದರ್ಶಿಯವರು ಎಲ್ಲ ಕಡೆ ಬಂದು ಅವರ ಅಭಿಪ್ರಾಯಗಳನ್ನು ಕೇಳೋದು ಮತ್ತು ಅಲ್ಲಿ ವಾತಾವರಣವನ್ನು ಅಧ್ಯಯನ ಮಾಡಿ ಅವ್ರಿಗೆ ವರದಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಹೀಗಾಗಿ ಅವರು ತುಮಕೂರಿಗೆ ಇವತ್ತು ಭೇಟಿ ನೀಡ್ತಾ ಇದ್ದಾರೆ. ಈಗಾಗಲೇ ಅವರ ಏನು ಅವರಿಗೆ ಅಲಾಟ್ ಮಾಡಿದಂಥ ಜಿಲ್ಲೆಗಳಿದ್ದಾವೆ, ಜಿಲ್ಲೆಗಳೆಲ್ಲಕ್ಕೂ ಕೂಡ ಅವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇಲ್ಲಿನೂ ಕೂಡ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ವಾಪಸ್ ಬರುತ್ತಾ ಸಾಧ್ಯತೆ ಇದೆ ಅಂತ ನನಗನ್ಸಿದೆ, ಬರ್ತಕ್ಕಂಥ ಸಾಧ್ಯತೆ ಇದೆ. ನಾನು ಹೇಳಿದ್ದಲ್ಲಿ ಹೈಕಮಾಂಡ್ ತೀರ್ಮಾನ ತಗೊಳ್ಳೋದು. ನಾನು ತಗೊಳಕ್ಕಾಗ್ತದ? ನನಗೆ ಅಧಿಕಾರ ಇದೆಯಾ? ಇದ್ರೇನು ಮಾಡ್ಬೋದು. ನಾನು ಹೇಳ್ಬಿಡ್ತಾ ಇದ್ದೆ ಹಿಂಗಿದೆಯೋ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಅತಿ ಹೆಚ್ಚು ಏನಾದರೂ ಲೋಕಸಭೆ ಚುನಾವಣೆಯಲ್ಲಿ ಸೀಟ್ ಬಂದರೆ ಸಿದ್ದರಾಮಯ್ಯನವರು ಸಿಎಂ ಆಗಿರ್ತಾರೆ 5 ವರ್ಷ ಅಂತ ಹೇಳಿದ್ದಾರೆ. ಅವ್ರು ಸ್ವಂತ ಅಭಿಪ್ರಾಯ ಹೇಳಿರೋದ್ರಲ್ಲಿ ತಪ್ಪೇನಿದೆ? ಅಲ್ಲ, ನೀವು ಸಿದ್ದರಾಮಯ್ಯನ ಪರವಾಗಿ ಕಂಟಿನ್ಯೂಸ್ ಆಗಿ. ನಾನು ಸಿದ್ದರಾಮಯ್ಯನ ಪರವಾಗಿ ಇರೋದು. 5 ವರ್ಷ ಅವರೇ ಇರಬೇಕು ಅಂತ ಹೇಳಿ. 5 ವರ್ಷ ಅವರೇ ಇರಬೇಕು. ನೋಡಪ್ಪ, ಈಗ ಅವ್ರು ಮುಖ್ಯಮಂತ್ರಿ ಇದ್ದಾರೋ ಇಲ್ವೋ, 5 ವರ್ಷ ಇರಬೇಕು ಅಂತ ಜನರ ಆಶಯನೂ ಇದೆ. ಅದು ಅಂತಿಮ ನಿರ್ಣಯ ಹೈಕಮಾಂಡ್ ಅವರೇ ತಾನೇ ತಗೊಳ್ಳೋದು.